ಇನ್ನು ಬಿಜೆಪಿ ಅವಧಿಯ 40% ಕಮಿಷನ್ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿದ ಸಂಪುಟ ಸಭೆ, ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ವರದಿ, ಈ ಸಮಿತಿ ವರದಿಯನ್ನು ಆಧರಿಸಿ ಎಸ್ಐಟಿ ರಚನೆಗೆ ಸಂಪುಟ ಸಭೆ ನಿರ್ಧಾರ. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಆರೋಪ ಕೇಳಿ ಬರ್ತಾ ಇತ್ತು, ಆರೋಪವಾಗೇ ಉಳಿತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿದ ಸಂಪುಟ ಸಭೆ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆಗೆ ನಿರ್ಧರಿಸಿರುವಂತದ್ದು. ಈಗಾಗಲೇ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ 40% ಕಮಿಷನ್ ಆರೋಪ ಸರ್ಕಾರ ಉರುಳಲಿಕ್ಕೆ ದೊಡ್ಡ ಮಟ್ಟದ ಕಾರಣವಾಗಿತ್ತು. ಇದು ಪ್ರಮುಖವಾದ ಅಂಶವಾಗಿತ್ತು. ಆ ಪೈಕಿ ಈ ಆರೋಪವನ್ನ ತನಿಖೆ ಮಾಡಿ ಅಂತ ಕೂಡ ಬಿಜೆಪಿ ಹೇಳ್ತಾ ಇತ್ತು. ಆದರೆ ಇದು ಆರೋಪ ಸಾಬೀತಾಗಲೇ ಇಲ್ಲ. ಆದರೆ ಈ ಪೈಕಿ ಈ 40% ಕಮಿಷನ್ ಆರೋಪಕ್ಕೆ ನಾಗಮೋಹನ್ ದಾಸ್ ವರದಿ ಅಂಗೀಕರಿಸಿ ಒಂದು ಸಂಪುಟ ಸಭೆಗೆ ವರದಿಯನ್ನ ಕೊಟ್ಟಿದೆ. ಆ ವರದಿಯನ್ನ ಆಧರಿಸಿ 40% ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನಾಧರಿಸಿ ಎಸ್ಐಟಿ ತನಿಖೆಗೆ ಸರ್ಕಾರ ಶಿಫಾರಸು ಮಾಡ್ತಾ ಇದೆ. ರಚನೆ ಮಾಡಲಿಕ್ಕೆ ಸಂಪುಟ ಸಭೆ ಕೂಡ ನಿರ್ಧಾರ ಮಾಡಿದೆ. ತನಿಖೆ ಮಾಡಿ ಅಂತ ಕೂಡ ಬಿಜೆಪಿ ಹೇಳ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ತನಿಖೆ ಮಾಡಲಿಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿತ್ತು. ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಸಿದ್ಧಪಡಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯನವರು ಆ ವರದಿಯನ್ನ ಆಧರಿಸಿ ಎಸ್ಐಟಿ ರಚನೆಗೆ ಸೂಚನೆ ಕೊಡ್ತಾ ಇದ್ದಾರೆ. ಸಂಪುಟ ಸಭೆ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಗುತ್ತಿಗೆ ಆಧಾರದಲ್ಲಿ ಕಮಿಷನ್ ಅನ್ನ ಪಡಿತಾ ಇದೆ ಅಂತ ಕೂಡ ಗುತ್ತಿಗೆದಾರರ ಸಂಘದವರು ಕೂಡ ಪತ್ರಗಳನ್ನು ಕೂಡ ಬರಿತಾ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಜೊತೆಗೆ ನೀರಾವರಿ ಇಲಾಖೆ, 3 ಇಲಾಖೆಗಳು ಕೂಡ ಅಕ್ರಮ ನಡೀತಾ ಇದೆ ಅಂತ ಕೂಡ ಪತ್ರವನ್ನ ಬರಿತಾ ಇದ್ದಾರೆ. ಎಲ್ಲದರ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಗುತ್ತಿಗೆದಾರರ ಆರೋಪ ಕೂಡ ಒಂದು ಕಡೆ ಎದುರಿಸ್ತಾ ಇದೆ, ಇನ್ನೊಂದು ಕಡೆಗೆ ಬಿಜೆಪಿಯ 40% ಕಮಿಷನ್ ಆರೋಪ ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ.